ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಇದು ಬಂದು ಗಿಣ್ಣಾಲು ಮತ್ತು ಇದು ಬಂದು ಅವಲಕ್ಕಿನ ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಂಡು ಪುಡಿ ಮಾಡ್ಕೊಂಡಿರುವಂಥ ರವೆ, ಮತ್ತು ಇದು ಬೆಲ್ಲನ ಕರಗ್ಸೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿರುವಂಥದ್ದು. ಏನಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು, ಇದು ನಮ್ಮ ಮಂಡ್ಯ ಹಳ್ಳಿ ಸೈಡ್ ಮಾಡುವಂತಹ ಗಿಣ್ಣು ಅಂತ ಹೇಳ್ತಾರೆ. ಇದನ್ನು ಯಾರ್ಯಾರಿಗಿದು ಗೊತ್ತಿರುತ್ತೆ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಪುನಃ ಬೆಲ್ಲ ಕರಗ್ಸೋಕೆ ಇಟ್ಟಿರೋದು, ಮತ್ತು ಇದು ಕಾಯಿ, ಕಡಲೆ, ಗಸಗಸೆ, ಏಲಕ್ಕಿ, ಇದು ಕಡಲೆ ಅದಕ್ಕೆ ಹಾಕೊಂಡು ರುಬ್ಕೊಳ್ಳೋದಕ್ಕೆ ಎಲ್ಲನೂ ಹಾಕಿ ರುಬ್ಕೊಂಡು ಬೆಲ್ಲ ಕರಗಿದೆಯಲ್ಲ ಅದಕ್ಕೆ ಅವಲಕ್ಕಿ ಇಟ್ಕೊಂಡಿದ್ವಲ್ಲ ನುಚ್ಚು, ಅದನ್ನು ಹಾಕಿರೋದು. ಇದು ಪುಡಿನ ಚೆನ್ನಾಗಿ ಹಾಕ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಹೀಗೆ ಎಲ್ಲ ಹೊಂದ್ಕೊಂಡ್ಮೇಲೆ ಅದಕ್ಕೇ ನಾನು ಹೇಳಿದ್ನಲ್ಲ, ಕಾಯಿ, ಕಡಲೆ, ಗಸಗಸೆ ಮತ್ತು ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಅದಕ್ಕೇ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಅಂದರೆ ಅದು ಫುಲ್ಲು ಎಲ್ಲ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡಿ. ಯಾರ್ಯಾರಿಗೆ ಗಿಣ್ಣು ಅಂದರೆ ಇಷ್ಟ ಫ್ರೆಂಡ್ಸ್, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇದು ನೀವು ಯಾವ ಥರ ಮಾಡ್ತೀರಾ ಇದನ್ನು ಹೇಳಿ. ಮತ್ತು ಇದಕ್ಕೆ ನೋಡಿ, ಆ ಹಾಲು ನಿಮ್ಗೆ ಎಷ್ಟು ಬೇಕೋ, ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತಾಯಿರಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಹಾಲು ಅಡ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಕೈ ಆಡಿಸಿ, ಎಲ್ಲ ಹೊಂದ್ಕೊಳ್ಳುತ್ತೆ. ಅದು ಅಂದರೆ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅವಲಕ್ಕಿ ಹಾಕಿರ್ತೀವಲ್ವ, ಗಟ್ಟಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದು ಇನ್ನೇನು ಹಾಕಲ್ಲ ಇದಕ್ಕೆ. ಅದು ಎಲ್ಲ ಆರಿ ಗಟ್ಟಿ ಆದಮೇಲೆ ಯಾವ ಥರ ಬಂದಿದೆ ಅಂದ್ಬಿಟ್ಟು ನೋಡಿ, ಈ ಥರನೇ ಇರೋದು ಗಿಣ್ಣು ಅಂತ ಹೇಳಿದ್ರೆ. ಯಾರ್ಯಾರಿಗಿಷ್ಟ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ನಮ್ಮ ಮನೆಯಲ್ಲಿ ಬ್ರೆಡ್ ತಂದಿದ್ರು, ತುಂಬಾ ಅಂದರೆ ತುಂಬಾ ಇತ್ತು. ಸೊ ಹಾಗಾಗಿ ಬ್ರೆಡ್ಡಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ಬಿಟ್ಟು, ಮತ್ತು ಕ್ಯಾಬೇಜು, ಅದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾವು ಅದಕ್ಕೆ ಏನಪ್ಪ ಸ್ಯಾಂಡ್ವಿಚ್ ಅಂತ ಹೇಳ್ತಾರಲ್ಲ, ಅದು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟು ನಿಮಗೆ ಜಾಸ್ತಿ ಬೇಕು ಇಷ್ಟ ಅಂತಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಏನೂ ಇದಾಗಲ್ಲ. ಟೊಮೆಟೊನೂ ಅಷ್ಟೇ, ಯಾರ್ಯಾರು ತರಕಾರಿ ತಿನ್ನೋಕ್ಕೆ ಇಷ್ಟಪಡ್ತೀರೋ ಎಲ್ಲ ಹಾಕ್ಕೊಳ್ಳಿ. ಯಾಕೆಂದರೆ ಮಕ್ಳುಗಳು ತರಕಾರಿ ತಿನ್ನಲ್ಲ ಅಲ್ವಾ. ಈ ಟೈಪಲ್ಲಾದರೂ ಮಾಡಿ ಕೊಟ್ಟರೆ ತಿಂತಾರೆ. ಇದೆಲ್ಲ ಗೋಬಿ ಮತ್ತು ನೀವು ಹೇಳೋಗೆ ಈ ಥರದ್ದೆಲ್ಲ ತಿಂತಾರೆ, ಬಟ್ ಸಾಂಬಾರಲ್ಲಿ ತರಕಾರಿ ಮಾತ್ರ ಇಷ್ಟಪಡಲ್ಲ ಅಷ್ಟೇ ಅವರು. ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಸೋಂಪು ಎರಡನ್ನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸೋಂಪು ಕಾಳು ಒಂಥರ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಿಮಗೆ. ಅದಕ್ಕೆ ಮತ್ತು ನಾವು ಹೆಚ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಕ್ಯಾಬೇಜ್ ಎರಡನ್ನೂ ಹಾಕ್ಕೋಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಹಾಕ್ಕೊಂಡು ಹುರ್ಕೊಂಡು, ಯಾಕೆಂದರೆ ಸ್ವಲ್ಪ ಕ್ಯಾಬೇಜ್ ಬೇಯಬೇಕು. ಸೊ ಹಾಗಾಗಿ ಇವಾಗಲೇ ಹಾಕ್ಕೊಂಡ್ಬಿಟ್ರೆ ಅಂದರೆ ಫುಲ್ಲು ಬೆಂದೋಗಿರಬಾರ್ದು, ಸ್ವಲ್ಪ ನಮಗೆ ತಿಂದರೆ ಸ್ವಲ್ಪ ಕ್ರಂಚಿಯಾಗಿರಬೇಕು, ಆ ಥರ ಇರಬೇಕು, ಚೆನ್ನಾಗಿರುತ್ತೆ. ಅದಕ್ಕೇ ನೀವು ಅದನ್ನು ಒಂದು ಸ್ವಲ್ಪ ಕೈ ಹಾಕ್ಕೊಂಡು ಅದಕ್ಕೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಯಾಕೆಂದರೆ ಇವೆಲ್ಲ ತರಕಾರಿಯಾಗೋದ್ರಿಂದ ಸ್ವಲ್ಪ ಬೇಯೋದು ಲೇಟ್ ಅಲ್ವಾ ಅಂದ್ಬಿಟ್ಟು ಈಗಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಅಂದರೆ ನಿಮಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಬೇಕೋ, ಇಲ್ಲ ಫುಲ್ಲು ನೀವು ಇಲ್ಲ ನನಗೆ ಫುಲ್ಲೇ ಬೇಕು ಇದು ಬೆಂದಿರೋದು ಅನ್ನೋದಾದರೆ ಫುಲ್ಲೇ ಹುರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿನೂ ಹಾಕ್ಕೊಳ್ಳಿ, ಅದಕ್ಕೆ ಕಲರೇ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮೋಸ್ಟ್ಲಿ ಹೊರಗಡೆ ಎಲ್ಲಾದರೂ ತಿಂದಿರ್ಬೋದು ಅನಿಸುತ್ತೆ, ಅದು ಏನು ಗೊತ್ತಾ, ಫುಲ್ಲು ಖಾರ ಇದ್ಬಿಡುತ್ತೆ, ಸ್ವಲ್ಪ ಇಷ್ಟ ಆಗಲ್ಲ ಅದು. ಅದಕ್ಕೆ ಈ ರೀತಿ ಮನೇಲೇ ಮಾಡ್ಕೊಳ್ತೀವಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೋಬೋದು, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಏನೇನು ಹೆಚ್ಕೊಂಡಿರ್ತೀರಾ ಇದಕ್ಕೆ ನೀವು ಬೇಕು ಅಂದರೆ ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಮಸಾಲೆ ಕಡಲೆಕಾಯಿ ಬೀಜ ಬರುತ್ತೆ ನೋಡಿ, ಅದನ್ನು ಹಾಕ್ಕೋಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಇದು ಬಂದು ಟೊಮೆಟೊ ಸಾಸು, ಅಂದರೆ ನನ್ನ ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು ನಾನು ಹಾಕ್ಕೋತಾ ಇದ್ದೀನಿ. ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಬೋದು ಅಷ್ಟೇ. ಎಲ್ಲನೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಬಿಟ್ಟು ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಬ್ರೆಡ್ನ ಸ್ವಲ್ಪ ನಾವು ಟೋಸ್ಟರ್ ಇಲ್ಲ ಅಂತಂದರೂ ಮನೇಲಿ ಹಾಗೇ ನೀವು ಹೆಂಚ್ ಮೇಲೇ ಮಾಡ್ಕೊಬೋದು. ಇದನ್ನು ಹೇಗಪ್ಪ ಅಂದರೆ ಬೆಣ್ಣೆ ಇದ್ದರೆ, ನಿಮಗೆ ಬೆಣ್ಣೆ ಇಷ್ಟ ಅಂದರೆ ಬೆಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆಯೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ಏಕೆಂದರೆ ಅದು ತುಪ್ಪದ ಸ್ಮೆಲ್ಲು ಒಂಥರ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ತುಪ್ಪನ.
ನಿಮಗೆ ಜಾಸ್ತಿ ತಿಂತೀರಾ ಅಂದರೆ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ನಾನು ತುಪ್ಪ ಜಾಸ್ತಿ ಬೇಡ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನಕ್ಕಪ್ಪ ಅಂದರೆ ಒಂಥರ ಗರಿಗರಿಯಾಗಿ ಚೆನ್ನಾಗೂ ಬರುತ್ತೆ, ಮತ್ತು ನೀವು ತಿನ್ನಬೇಕಾದ್ರೂ ಆರೋಮ ಚೆನ್ನಾಗಿರುತ್ತೆ. ಅದು ತುಪ್ಪದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ಒಂದೊಂದೇ ಹೆಂಚು ಮೇಲೆ ನೀವು ಎಷ್ಟು ಬೇಕಷ್ಟು ಹಾಕ್ಕೊಂಡು, ನಿಮಗೆ ಫುಲ್ಲು ಏನಾದರೂ ಬೇಕು, ಇದು ನಮಗೆ ಟೋಸ್ಟಾಗಿ ಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಈ ಥರ ಇದು ಮಾಡಿಕೊಂಡು, ನೀವು ಹುರ್ಕೊಂಡಿರ್ತೀರಲ್ಲ, ಗೊಜ್ಜು ಥರ ಮಾಡಿರ್ತೀರಲ್ಲ, ಅದನ್ನೆಲ್ಲ ಈ ಥರ ಬ್ರೆಡ್ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ಮುಚ್ಚಿಬಿಟ್ಟು ಮಕ್ಕಳು ಮತ್ತು ನಿಮ್ಮ ಮನೆಯವ್ರಿಗೆಲ್ಲ ಕೊಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಒಂದು ಸಲ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ. ಈ ಥರ ಬಂದಿದೆ ಇಲ್ಲಿ. ನೆಕ್ಸ್ಟ್ ನಾವು ವೈಕುಂಠ ಏಕಾದಶಿ ದಿನ ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಅಲ್ಲಿನ ದೇವಸ್ಥಾನದ ಅಲಂಕಾರ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೋಡಿ ಹೇಗಿದೆ. ಈಗ ದಿನಕ್ಕೊಂದು ಗಾದೆ ಮಾತು ಏನಪ್ಪ ಅಂತ ಹೇಳಿದ್ರೆ, ಆರೋಗ್ಯವೇ ಭಾಗ್ಯ ಅನ್ನೋದು ಎಷ್ಟು ಸತ್ಯ ಅಲ್ವಾ ಫ್ರೆಂಡ್ಸ್. ಥ್ಯಾಂಕ್ ಯು.